ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ವಿರುದ್ಧ ಬೃಹತ್ ಪ್ರತಿಭಟನೆ. ಅಂತ ತಿಳ್ಕೊಂಡು ನೀವು ಮೊದಲು ಮಾತಾಡಿ ಅವ್ನು ಸಪೋರ್ಟ್ ಮಾಡಿ, ಅವನೇನು ಸಾಚ ಅಲ್ಲ. ನೆಲಮಂಗಲ ತಾಲೂಕಿನ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿಯವರ ವಿರುದ್ಧ ಗಂಭೀರ ಆರೋಪ. ಜಾತಿಗಳ ನಡುವೆ ವೈಷಮ್ಯದ ಬೀಜ ಬಿತ್ತುತ್ತಿದ್ದಾರೆ ಎಂದು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಯಾವ ರೈತರಿಗೆ ಚೌಧರಿ ಕೆಲಸ ಕೊಡ್ಸಿದ್ರು, ಅವತ್ತಿಂದ ಎಲ್ಲೋಗಿತ್ತು ರೈತರ ಮೇಲಿರೋ ಕಾಳಜಿ? ನಾವ್ಯಾರನ್ನು ಇಲ್ಲಿಗೆಲ್ಲ ಹೋಗಿ ಆದ್ರೆ ನಾವೇನಾದ್ರೂ ಗೋಮರದಲ್ಲಿ ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದೀವ? ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರೂ ಗಣಿಗಾರಿಕೆ ಮಾಡಿ ನಾವೇನಾದ್ರೂ ಜೀವನ ಮಾಡ್ತಾ ಇದೀವ? ಹೌದು ವೀಕ್ಷಕರೇ, ನೆಲಮಂಗಲ ತಾಲೂಕಿನ ಶಿವಗಂಗೆಯ ಶಾರದಾ ಕ್ಲಾಸ್ ಬಳಿ ಸೋಂಪುರ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಮುಖಂಡರು ಸೇರಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಜಗದೀಶ್ ಚೌಧರಿ ಅವರ ಜಾತಿ ಆಧಾರಿತ ದ್ವೇಷ ಕಾರಣವೇ ಈ ಪ್ರತಿಭಟನೆಗೆ ಮುಖ್ಯ ಕಾರಣವಾಗಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. ಜಗದೀಶ್ ಚೌಧರಿ ಅವರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೊನ್ನೆ ಸುಖಾಸುಮ್ಮನೆ MLA ಅವರ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ತಮಟೆ ಚಳವಳಿ ಅಂತ ಮಾಡಿದ್ರು. ಈಗ 15 ವರ್ಷ 30 ವರ್ಷದಿಂದನೂ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, KIDB ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 15-30 ವರ್ಷದಿಂದ ಯಾವ ರೈತರಿಗೆ ಚೌಧರಿ ಕೆಲಸ ಕೊಡ್ಸಿದ್ರು? ಅವತ್ತಿಂದ ಎಲ್ಲೋಗಿತ್ತು ರೈತರ ಮೇಲಿರೋ ಕಾಳಜಿ? ಇವತ್ತು ನಾವು 2-3 ಕೆಲಸ ತಗೊಂಡ್ ಮಾಡ್ಬಾರ್ದಾ? ನಾವು ಸೋಂಪುರ ಹೋಬಳಿ ಅವರಲ್ವಾ? ನಾವು ಕೆಲಸ ಮಾಡಬಾರ್ದು? ಹಂಗಾದ್ರೆ ನಾವ್ಯಾರನ್ನು ಇಲ್ಲಿಗೆಲ್ಲ ಹೋಗಿ ಆದ್ರೆ ನಾವೇನಾದ್ರೂ ಗೋಮರದಲ್ಲಿ ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದೀವ? ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರೂ ಗಣಿಗಾರಿಕೆ ಮಾಡಿ ನಾವೇನಾದ್ರೂ ಜೀವನ ಮಾಡ್ತಾ ಇದೀವ? ನಾವು ನ್ಯಾಯಯುತವಾಗಿ ಖಾಸಗಿ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಿರೋದನ್ನ ಕೆಲಸ ತಗೊಂಡು ಇಲ್ಲೇ ಲೋಕಲ್ ಅವ್ರಿಗೆ, ಇಲ್ಲೇ ಜಮೀನಿರೋರಿಗೆ, ಭರ್ತಾ, ಗೌಡ, ಮಂಜ ಮತ್ತೆ ಇನ್ನು ಬರಗನಹಳ್ಳಿ ಅವ್ರಿಗೆ, ನಾರಾಯಣ, ಮನೋಹರ್, ಶಿವಣ್ಣವರು ಮತ್ತೆ ಗಿರೀಶು ಎಲ್ಲ ಲೋಕಲ್ ಅವರೇ ಮಾಡ್ತಾ ಇರೋದು. ಈಗ ಅವ್ರು ಮಾಡ್ತಾವ್ರೆ, ಸುಮ್ಮನೆ PO ಇದೆ, ಎಲ್ಲ ಸೇರ್ಕೊಂಡು ಎಲ್ಲ ಜೊತೆಗೆ ಮಾಡ್ತಾ ಇದ್ದೀವಿ. ಅದನ್ನ ಸುಮ್ಮನೆ ಇವರು ಗೊಂದಲ ಸೃಷ್ಟಿಸಿ ಜನರಿಗೆ, ನಮ್ಮ ಹೋಗ್ಲಿ ಜನರಿಗೆಲ್ಲ ಗೊಂದಲ ಮಾಡಿ ಇದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಸಾಂಕೇತಿಕವಾಗಿ ಮಾಡಿದ್ದೀವಿ. ಇದೇ ಮುಂದುವರೆದೆ ಮುಂದಿನ ದಿನಗಳಲ್ಲಿ ಜೋರಾಗಿ ಉಗ್ರವಾದ ಹೋರಾಟ ಮಾಡ್ತೀವಿ. ಪ್ರಾರಂಭ ಮಾಡಿ ಕೂಡ ತೇಜೋದಯ ಮಾಡಿದ್ದಾರೆ ನಿನ್ನೆಯಿಂದ ಫೇಸ್ಬುಕ್, ವಾಟ್ಸ್ಆಪ್ ಅಲ್ಲಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅದನ್ನ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾಗ ಪಾಂಪ್ಲೆಟ್ ಹೊಡಿಸಿ ನಾವು ಎಲ್ಲಾ ಜನರಿಗೆ ಹಂಚ ಇರ್ಬೇಕಾದ್ರೆ ನಾವು ಎದ್ರಕಂಡ್ಲಿ, ನಾವು ಇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಕುಡಿಸ್ಬಿಟ್ಟು ಅವನಾರ ಲೋಕೇಶ್ ಅನ್ನೋನು ಗೊಟ್ಟಿಕೆರೆ ಲೋಕೇಶ್ ಅನ್ನೋನ್ಗೆ ನಾನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀನಿ, ನನ್ನ ಬಿಲ್ಡಿಂಗ್ ಮೇಲೆ ಕೇಸ್ ಇದೆ, ಸ್ಟೇ ತಂದವ್ರೆ, ಆಮೇಲೆ ನಾನು ಯಾರು ನಾರಾಯಣನ್ ಕೇಸ್ ಹಾಕ್ಸ್ಬಿಟ್ಟಿದ್ದೀನಿ, ಅವನ ಹೆಂಡತಿ ತಾಳಿ ಮಾಡಿಸ್ಬಿಟ್ಟಿದ್ದೀನಿ, ಅವನ ಬಾಮೈದನಿಗೆ ನೋಟಿಸ್ ಕೊಡ್ಸಿದ್ದೀನಿ ರೌಡಿ ಸೀಟ್ಗೆ ಅಂತ ಆರೋಪ ಮಾಡ್ತಾವ್ರೆ. ಈಗ ನಾರಾಯಣನೇ ಮಾತಾಡ್ದಾಗ ಈಗ ಅವ್ರದ್ದೇನೋ ಇದೇ ಬಿಲ್ಡಿಂಗ್ ಅಲ್ಲಿ ಏನೋ ಕೇಸ್ ಆಗಿತ್ತು, ಬಂದ್ರು ನಮ್ಮ ಹತ್ರ, ನಾವು ಅವ್ರ ಮನೆ ಹತ್ರ ಹೋಗಿರ್ಲಿಲ್ಲ, ಬಂದ್ರು ನಾವು ಸುಮ್ಮನೆ ನಮ್ಮ ಮೇಲೆ ಕೇಸ್ ಮಾಡಿದ್ದಾರೆ, ನಮ್ಗೆ ಸಹಾಯ ಮಾಡಿ, ನಾವು ಅವ್ರಿಗೆ ನಮ್ಮ ಪೊಲೀಸರಿಗೆ ಹೇಳಿ ಇವ್ರದ್ದೇನೋ ತನಿಖೆ ಮಾಡಿ ಇವ್ರದ್ದೇನು ಇಲ್ಲ ಅಂದ್ರೆ ಕೈ ಬಿಡಿ ಹಿಂಗೆ ಅಂತ ಹೇಳ್ಬಿಟ್ಟು ನಾವು ಅವ್ರಿಗೆ ಮಾಡಿದ್ ನಿಜ. ಇವನು ಕುಡಿಸ್ಬಿಟ್ಟು ರಾತ್ರಿ ಬೆಳಿಗ್ಗೆ ಧರಣಿ ಬೆಳಿಗ್ಗೆ ಪ್ರತಿಭಟನೆ ಮಾಡ್ತಾರೆ ಎದ್ರಕಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಸುಮ್ಮನೆ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ, ಇದು ಅವ್ನು ನನ್ಗೆ ಅಕ್ರಮ ಗಣಿಗಾರಿಕೆ ಮಾಡಿದ್ರೆ ತೋರಿಸ್ಲಿ, ದಾಖಲಾತಿ ತೋರಿಸ್ಲಿ, ಕಾನೂನಿದೆ, ದಾಖಲಾತಿ ತೋರಿಸ್ಲಿ. ಗುತ್ತಿಗೆ ವಿವಾದದಿಂದ ಪ್ರಾರಂಭ, ತಿರುವು ಪಡೆದಿದ್ದು ಜಾತಿ ರಾಜಕಾರಣಕ್ಕೆ. ಹೌದು, ಪ್ರತಿಭಟನೆಗೆ ಮೂಲ ಕಾರಣ ಖಾಸಗಿ ಕಂಪನಿಯೊಂದರ ಗುತ್ತಿಗೆ PO ವಿಚಾರ. ಕಳಪೆ ನಿರ್ವಹಣೆಯ ಕಾರಣಕ್ಕೆ ಒಬ್ಬ ಸಹಚರನ ಗುತ್ತಿಗೆಯನ್ನು ರದ್ದುಗೊಳಿಸಿ ಅದನ್ನು ಸ್ಥಳೀಯರಿಗೆ ಉದ್ಯೋಗ ನೀಡುತ್ತಿರುವ ಕಾಂಗ್ರೆಸ್ ಮುಖಂಡ ಗೋವಿಂದರಾಜು ಅವರಿಗೆ ನೀಡಲಾಗಿತ್ತು. ಆದರೆ ಈ ಗುತ್ತಿಗೆ ಕೈತಪ್ಪಿದ ವಿಚಾರವನ್ನು ಸಹಿಸದ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಮತ್ತು ಅವರ ಸಹಚರರು ಈ ಸಣ್ಣ ವಿವಾದವನ್ನು ಹಿಡಿದು ರೈತರು ಮತ್ತು ವಿವಿಧ ಜಾತಿಗಳ ಹೆಸರನ್ನು ಎಳೆದು ತಂದು ಸಮಾಜದಲ್ಲಿ ಅನಗತ್ಯ ಅಶಾಂತಿ ಮತ್ತು ಒಡಕನ್ನು ಸೃಷ್ಟಿಸಿದ್ದಾರೆ ಎಂದು ಪ್ರತಿಭಟನಾಕಾರರು ದೂರಿದರು. ನನ್ನ ಮಾಮೈದನನ್ನ ಒಂದು ಸ್ಟೇಟ್ಮೆಂಟ್ ನೀವು ಕೊಡ್ತಿದ್ದೀರಾ ಬೇರೆ ಕೊಡ್ತಿದ್ರಲ್ಲ ಅವನೇ ಕೊಟ್ಟವನೋ ಗೊತ್ತಿಲ್ಲ. ನನ್ಗೆ ಅವತ್ತು ಒಂದು ಕೇಸ್ ಆಗ್ತಿದೆ ಬಿಲ್ಡಿಂಗ್ ಅಲ್ಲಿ, ನನ್ನ ಮೇಲೆ ಒಂದು ಕೇಸ್ ಮಾಡಿದ್ರು. ಸುಮ್ನೆ ಗೊತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರನೇ ನಾರಾಯಣ ಯೋಗ್ಯತೆ ಏನು, ನಾರಾಯಣ ಮಾಡೋಣ ಬಿಟ್ಟವನ ಅಂತ. ಅದನ್ನ ಫಸ್ಟ್ ಐಡೆಂಟಿಫೈಡ್ ಮಾಡಿದವರು ಯಾರು ಅಂದ್ರೆ ಗೋವಿಂದ. ಫಸ್ಟ್ ಫೋನ್ ಮಾಡಿ ತಪ್ಪಿನಿಂದ ತಪ್ಪಿದ್ರೆ ಅವರು ಫಸ್ಟ್ ಹೇಳು ಅಂತ, ಅಣ್ಣ ನಾನು ಏನು ತಪ್ಪು ಮಾಡಿಲ್ಲ ಸುಮ್ಮನೆ ಸಿಗಿಸೋರೆ ಅಂತ. ತಪ್ಪಿಲ್ವ ನಿಂದು, ತಪ್ಪಿಲ್ಲ ಅಂದ್ರೆ ಬಾಯಿಲಿ ಹೋದೆ ನಾನು. ನನ್ ಬಿಟ್ಟರೆ ಕೇಳ್ರಿ, ಎದುರುಗಡೆ ನಿಂತವ್ರೆ ಇಂಥ ವ್ಯಕ್ತಿಗಳನ್ನ ನನಗೆ ಇವತ್ತೇನು ಹೊಸದಾಗಿ ನೋಡ್ತಿಲ್ಲ. 2008ರಿಂದ ನನ್ನ ಯೋಗ್ಯತೆ ಗೋವಿಂದ ನೋಡೈತೆ, ಗೋವಿಂದ ಯೋಗ್ಯತೆ ಅವ್ರಿಗೆ ದುಡ್ಡು ಕಳ್ತನ ಮಾಡ್ತಾರ, ಅಮಾಯಕರಿತಾರ, ಹೊಡ್ಕೊಂಡ್ ತಿಂತಾರ ಅಂತ ನನಗೆ ಗೊತ್ತು, ಅವ್ರಿಗೆ ಗೊತ್ತು, ಮೇಲಿರೋ ದೇವ್ರಿಗೆ ಗೊತ್ತು.
ಇದೊಂದನ್ನ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡಿ ಕೇಳ್ತೀನಣ್ಣ, ಇದೇನ್ ಸಮಸ್ಯೆ ಬಂದಿದೆ ಹುಡುಗರು ಕಂಡ ಸಮಸ್ಯೆ ಅಷ್ಟೇ. ಕುಂತ್ಕೊಂಡು ದಯವಿಟ್ಟು ಇದು ಮೇಘಲು ಮತ್ತು ಹೋಗಲೇ ಬೇಡ. ಯಾಕೆ MLA ಅವ್ರನ್ನ ಯಾಕೆ ಎತ್ಕೊಳ್ತೀರ ಈ ವಿಚಾರದಲ್ಲಿ? ಈ ಅದಕ್ಕೂ ಇದಕ್ಕೂ ಏನ್ ಸಂಬಂಧ ಇದೆ? ಯಾವ್ಯಾವ ಪಾರ್ಟಿ ಬರುತ್ತೆ? ಈ JDS ಬಂತು 10 ವರ್ಷ ಇದ್ರು, ಇಲ್ಲಿವರೆಗೂ ಯಾರಾದ್ರೂ ಈ ತರ ಕೆಲಸ ನಮ್ಗೆ ಬೇಕು ಅಂತ ಯಾರಾದ್ರೂ ಕೇಳಿದ್ರ? ಅವ್ರ ಇಷ್ಟಕ್ಕೆ ಅವ್ರವ್ರನ್ನ ಫ್ಲಾಟ್ ಮಾಡ್ಕೊಂಡು ಹೋಗ್ತಿದ್ರು, ಅವ್ರವ್ರೇ ದುಡ್ಡು ಮಾಡ್ಕೊಂಡ್ರು. ಬಿಜೆಪಿ ಇದ್ದಾಗ ಹೋಗಿ ಯಾರಾದ್ರೂ ಬಂದ್ಬಿಟ್ಟು ನೀವ್ ಹೋಗಿದ್ವಾ ಇಲ್ಲ ನಾವ್ ಹೋಗಿದ್ವಾ? ಈಗೇನೋ ಎಲ್ಲರಿಗೂ ಒಂಚೂರು ದುಡಿಮೆ ಅನ್ನೋದಕ್ಕೆ ಜನಗಳಿಗೆ ಬುದ್ಧಿ ಬಂದಿದೆ ಹುಡುಗರಿಗೆ. ಈಗೇನೋ ನಾನು JCB ತಂದೆ ಇಷ್ಟ ಅಂದ್ಬಿಟ್ಟು ನೀವೆಲ್ಲ ಮುಂದೆ ಹೋಗ್ತೀರಾ. ಅದನ್ನೇ ಕಮ್ಯುನಿಕೇಬಲ್ ಕುಂತ್ಕೊಂಡು ಮಾತಾಡ್ಕೊಂಡು ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಅದ್ರ ಬಿಟ್ಬಿಟ್ಟು ಈಗ ಹೋಗಿ ನನಗೆ PO ಆಗ್ಬಿಟ್ಟೈತೆ. ನಾನು ಅವತ್ತು ಹೇಳಿದೆ, ನನ್ ಗಮನಕ್ಕೆ ಬಂದಿಲ್ಲ ಇವು, ಫೈನಲ್ ನಾನು ಹೇಳಿದೆ PO ಆಗೈತಲ್ಲ, PO ಆಗ್ಬಿಟ್ಟು ಎಲ್ಲಾ ಹೆಸರು ದೊಡ್ಡವರು ಎಲ್ಲರೂ ಸಿಕ್ಕೊಂಡೆಲ್ಲ ಯಾರು ಒಂದ್ JCB ಮಾಡಿಕೊಂಡವ್ರಿಗೆಲ್ಲ PO ಕೊಡ್ತಾರ? 20 ಎಕರೆ ಕಂಪ್ನಿಲಿ JCB ಮಾಡಿಕೊಂಡು ಒಂದೇ ಒಂದು JCB ಮಾಡಿಕೊಂಡು PO ಕೊಡ್ತಾರ? ಯಾರೋ ಕೆಪಾಸಿಟಿ ಕೊಟ್ಟಿರ್ತಾರೆ, ಅವ್ರ ಎಂಟರ್ ಹೋಗಿ ಮಾಡ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇದು ಕೇವಲ ಒಂದು ಗುತ್ತಿಗೆ ವಿಚಾರವಲ್ಲ, ಸಮಾಜದ ಶಾಂತಿ ಕದಡುವ ದುರುದ್ದೇಶಪೂರಿತ ರಾಜಕೀಯ ಎಂದು ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಮಾಜದ ಶಾಂತಿ ಮತ್ತು ಸೌಹಾರ್ದತೆಗೆ ಧಕ್ಕೆ ತರುತ್ತಿರುವಂತಹ ಬಿಜೆಪಿ ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ ಅವರ ಸಹಚರರು ವಿರುದ್ಧ ಪೊಲೀಸ್ ಇಲಾಖೆ ತಕ್ಷಣ ಕಠಿಣ ಕ್ರಮವನ್ನು ಜರುಗಿಸಬೇಕು. ಇಂತಹ ಅಕ್ರಮಗಳಿಗೆ ಹಾಗೂ ಜಾತಿ ಆಧಾರಿತ ದ್ವೇಷ ರಾಜಕಾರಣಕ್ಕೆ ನಿಯಂತ್ರಣ ಹಾಕಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ರೈತ ಸಂಘಕ್ಕೆ ಅಂತೇಳಿ ಮುಂಗಟ್ಟ ನಾನು ಏನೇ ಆದ್ರೂ ಫಸ್ಟ್ ಮುಂದೆ ನಿಂತ್ಕೊತೀನಿ ಅಂತ ಬಂದು ಹೇಳಿದ್ರು ಅವರು. ಯಾವ ಇದು ಹೋರಾಟ ಮಾಡ್ಬೇಕಾದ್ರೆ ಯಾರಿಂದ ಹೋರಾಟ ಏನಕ್ಕೆ, ಯಾರಿಂದ ಬಂದ್ರು, ಯಾರು ಬೆಂಬಲಿಗರು, ಯಾರು 20 ಜನ ಕಾರಲ್ಲಿ ಬಂದ್ಬಿಟ್ರು, ಅವ್ರು ಕರ್ಕೊಂಡ್ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ಬಿಟ್ರೆ ಅದೆಲ್ಲ ಇದು. ಮತ್ತೆ ಇಲ್ಲಿಗೆ ನಿಮ್ಗೆ ಯಾರನ್ನ ಬೆಂಬಲ ಇಟ್ಕೊಂಡು ನೀವು ಆಚೆ ಬಂದಿದ್ದೀರ ಇವತ್ತು, ಅವರ ಇವತ್ತು ನಮಗೆ ಎಷ್ಟು KDBಗೆ ನಮ್ದೊಂದು 33 ಕೋಟಿ ಸ್ವಾಮಿ, ಬರೀ 33 ಕೋಟಿ ಅಕ್ವಿಜೇಷನ್ ಆಗೈತೆ. ಅದಕ್ಕೆ ಇನ್ನೊಬ್ರು ಯಾವನ್ನ ಕರ್ಕೊಂಡ್ ಕೇಸ್ ಹಾಕ್ಸೋನೀಗ ಯಾರು ಈ ಲೋಕೇಶ್ ಕುಮಾರ್ GS ಅನ್ನೋರು ಗುಟ್ಟಿಕೆರೆ ಇಂಥವ್ರು ಇದ್ದಾಗ ಅವ್ರಿಗೆ ನೀವು ಬೆಂಬಲ ಇಟ್ಕೊಂಡ್ಬಂದು ನಾನ್ ರೈತ, ನಾನ್ ಬಡವ, ನಾನ್ ಇದು ಅಂತ ಹೇಳಿ ಎಷ್ಟು ಮನೆ ಹಾಳು ಮಾಡಿರ್ಬೋದು ಇವ್ರು ಹೇಳಿ? ಎಷ್ಟು ಮನೆ ಹಾಳು ಮಾಡಿರ್ಬೋದು, ಎಷ್ಟು ಮನೆ ಕೊಂಪೆ ತೆಗೆದಿರ್ಬೋದು ಇವರು ಇವತ್ತಿಗೆ. ಇಂಥವ್ರು ಬೆಂಬಲ ಇಟ್ಕೊಂಡು ನಾಳೆ ದಿವಸ ನಿಮ್ಗೆ ಯಾವ್ದೇ ಕಾರಣಕ್ಕೂ ಎಲ್ಲೋದ್ರೂ ಬೆಲೆ ಸಿಗಲ್ಲ. ಏನೋ 4 ಜನದ ಮೇಲೆ ಬೆಲೆ ಉಳಿಸ್ಕೊಬೇಕು ಅಂತಿದ್ರೆ ಇಂಥವ್ನೆಲ್ಲ ಬಿಟ್ಬಿಟ್ಟು ಸೀದಾ ರಾಜಕೀಯ ಬಿಟ್ಬಿಟ್ಟು ಯಾವ ಜಾತಿಯವರಾದ್ರೂ ಕೂಡ ಸೌಜನ್ಯದಿಂದ ಕೂತ್ಕೊಂಡು ಮಾತಾಡಿ ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಇವತ್ತು ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ. ಆಗಿರುವಂತ ವ್ಯಕ್ತಿಗೆ ನೀವು ಕಪ್ಪು ಚುಕ್ಕಿಯನ್ನು ಇಡ್ಲಿಕ್ಕೆ ಹೋದ್ರೆ ನೀವು ಒಂದು ಬೆರಳನ್ನು ತೋರಿಸ್ತಾ ಇದ್ದೀರಾ, ನಾಳೆ ನಿಮ್ಗೆ 4 ಬೆರಳು ಹಿಂದಕ್ಕೆ ತೋರಿಸ್ತಾ ಇರುತ್ತೆ, ನಾವು ಮರ್ತೋಗಿದ್ದೀರಾ. ದಯವಿಟ್ಟು ನೀವು ನಿಮ್ಮ ವರ್ತನೆ, ನಿಮ್ಮ ಸ್ಟೇಟ್ಮೆಂಟ್ಗಳನ್ನ ಬದಲಾಯಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ. ನೀವು ಈ ತರದ ಕೆಲಸಗಳಿಗೆ ಇಳಿಬೇಡಿ. ನಮ್ಗೆ ಜನ ಅವಕಾಶ ಕೊಟ್ಟಿದ್ದಾರೆ, ಜನರು ಕೆಲಸಗಳನ್ನ ಮಾಡ್ಲಿಕ್ಕೆ. ಕೆಲಸ ನಡೀತಾ ಇದೆ ಕ್ಷೇತ್ರದಲ್ಲಿ, ಯಾರೇನ್ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲ ಜನರು ನೋಡ್ತಾ ಇದ್ದಾರೆ. ವಿದ್ಯಾವಂತ ಸಮುದಾಯ ನೋಡ್ತಾ ಇದೆ, ಮಹಿಳೆಯರು ನೋಡ್ತಾ ಇದ್ದಾರೆ, ಹಿರಿಯರು ನೋಡ್ತಾ ಇದ್ದಾರೆ, ಪಕ್ಷದ ಕಾರ್ಯಕರ್ತರು ಎಲ್ಲ ಕಷ್ಟಪಟ್ಟು ಇವತ್ತು ಪಕ್ಷವನ್ನ ಅಧಿಕಾರಕ್ಕೆ ತಂದವ್ರೆ ಕೆಲಸ ಮಾಡ್ತಾ ಇದ್ರೆ ಅಂತ ವ್ಯಕ್ತಿ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇದ್ದಾರಲ್ಲ, ಇದು ನಿಮ್ ಸೌಜನ್ಯನ, ನಿಮ್ ಸಂಸ್ಕೃತಿನ? ಇದು ಬಿಜೆಪಿ ಸಂಸ್ಕೃತಿ ಏನಂತ ಅಂದ್ರೆ ನೋಡಿ, ನೀವು ಎಲ್ಲ ಯಾವುದೇ ನ್ಯೂಸ್ ನೋಡಿ ಅವರು ಭಾವನೆಗಳ ಮೇಲೆ ಮಾತಾಡ್ತಾರೆ, ಆ ಗೋವಿಂದ ವ್ಯಕ್ತಿ ಇಲ್ಲ ಈ ತರ. ತಮ್ಮ ಹೋರಾಟದ ಮೂಲಕ ನಿದ್ದೆಯಲ್ಲಿರುವ ಪೊಲೀಸ್ ಇಲಾಖೆಯನ್ನೇ ಎಚ್ಚರಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂತೆ ಮನವಿ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಒಂದು ವೇಳೆ ಅಧಿಕಾರಿಗಳು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದ್ದಾರೆ.